5ನೇ ತರಗತಿಯ ಕನ್ನಡ ಪಾಠ 9 ಸಂಗೊಳ್ಳಿ ರಾಯಣ್ಣ. ಈ ಪಾಠವನ್ನು ಇವತ್ತು ನೋಡುವ. ಮೊದಲನೇದಾಗಿ ಇದನ್ನು ಬರೆದವರು ಎಚ್.ಎಸ್. ಸತ್ಯನಾರಾಯಣ ಇವರು ಬರೆದದ್ದು. ಪ್ರವೇಶ. ಇತಿಹಾಸದಿಂದ ನಾವು ಕಲಿಯಬೇಕಿರುವುದು ಬಹಳಷ್ಟಿದೆ. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಡಿದ ಅನೇಕ ವೀರ ಸಾಹಸ, ತ್ಯಾಗ, ಛಲ, ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮ್ಮ ದಾರಿದೀಪವಾಗಿದೆ. ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ದೇಶಭಕ್ತಿ, ನಿಷ್ಠೆ, ಪರಾಕ್ರಮಗಳು ರಾಜ ಮಹಾರಾಜರಲ್ಲದವರನ್ನೂ ಸದಾ ಹೆಮ್ಮೆಯಿಂದ ಸ್ಮರಿಸುವಂತೆ ಮಾಡಿರುವುದನ್ನು ನಮ್ಮ ಇತಿಹಾಸದ ಪುಟಗಳು ಸಾರುತ್ತಿವೆ. ನಾಡು ನುಡಿಯ ರಕ್ಷಣೆಯ ಸಂದರ್ಭ ಎದುರಾದಾಗ ಶ್ರೀಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದಕ್ಕೆ ಕನ್ನಡ ನಾಡಿನ ವೀರಾಗ್ರಣಿ ಎನಿಸಿದ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ನಮಗೆ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾರೆ. ಹೊಸ ಕಾಲದ ಸವಾಲುಗಳನ್ನು ಎದುರಿಸುವ ಮಕ್ಕಳಿಗೆ ರಾಯಣ್ಣನ ಕತೆ ಒದಗಿಸುವ ಪ್ರೇರಣೆ ಅಪಾರವಾದುದೆಂದು ಆಶಯ ಇಲ್ಲಿದೆ. ಸೊ ಇದು ಪ್ರವೇಶ ಇದರದ್ದು. ಸೊ ಮೊದಲನೇ ಪಾಠವನ್ನು ಓದ್ತಾ ಹೋಗ್ತೇನೆ ನೋಡಿ. ಕರ್ನಾಟಕದ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬವು. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವವೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿಪಟಲದಲ್ಲಿ ತೇಲಿ ಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸ ಪುಟದಲ್ಲಿ ಉಳಿಯುವಂತಾಯಿತು. ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿಹೋಗಿರುವುದೇ ಹೆಚ್ಚು. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನೊದಗಿಸುತ್ತದೆ. ಸೊ ಪಾಠವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ ಈಗ, ಅಂದ್ರೆ ಇದು ತುಂಬಾ ಲಾಂಗ್ ವಿಡಿಯೋ ಆಗ್ತದೆ. ಸೊ ಮುಂದೆ ಹೋಗುವ ನಾವು. ಇಲ್ಲಿ ಕ್ಷೇತ್ರ ಅಂದ್ರೆ ಬರೆಯುವುದು, ಸಾಮರ್ಥ್ಯ, ಸರಳ ಸಾಂದರ್ಭಿಕ ಭಾಷಾಂಶ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತ ಚಿಹ್ನೆಗಳನ್ನು ಬಳಸಿ ವಾಕ್ಯಗಳನ್ನು ಬರೆಯುವುದು. ಸೊ ಕೃತಿಕಾರ ಪರಿಚಯ ಇದೆ. ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಇವರು ಕೃತಿಕಾರರು. ನೋಡಿ ಇಲ್ಲೊಂದು ಬೋಲ್ಡ್ ಅಕ್ಷರಲ್ಲಿ ಬರೆದಿದೆ ನೋಡಿ. ಕನ್ನಡ ಎಂ.ಎ. ಪದವಿಯನ್ನು ಇವರು 3ನೇ ರ್ಯಾಂಕಿನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಸೊ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಡಾಕ್ಟರೇಟ್ ಪದವಿಯನ್ನು ಯಾವ ಪ್ರಬಂಧಕ್ಕೆ ಪಡೆದಿದ್ದಾರೆ ಎಂಬ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು, ಇದು ಉತ್ತರ ಆಗ್ತದೆ. ಸೊ ಇನ್ನು ಪದಗಳ ಅರ್ಥಗಳ ಕಡೆಗೆ ಹೋಗುವ. ಸ್ಮೃತಿ ಪಟಲ ಅಂದ್ರೆ ನೆನಪಿನ ಸಂಗ್ರಹ. ಆದ್ಯ ಅಂದ್ರೆ ಮೊದಲ ಕರ್ತವ್ಯ. ಕಲಿ ಅಂದ್ರೆ ವೀರ. ಕಲಿ ಅಂದ್ರೆ ಅದು ಓದುವುದು ಆ ತರ ಕಲಿಯುವುದಲ್ಲ, ಇದು ವೀರ ಕಲಿ. ಸೊ ಮುಂಚೂಣಿ ಅಂದ್ರೆ ಮೊದಲನೆಯ ಸಾಲಿನ. ಅಪ್ರತಿಮ ಅಂದ್ರೆ ಹೋಲಿಕೆ ಇಲ್ಲದ, ಸಾಟಿ ಇಲ್ಲದ. ರಕ್ತಗತ ಅಂದರೆ ಹುಟ್ಟಿನೊಡನೆ ಸ್ವಭಾವಕ್ಕೆ ಅಂಟಿಕೊಂಡ. ಅಹೋರಾತ್ರಿ ಅಂದ್ರೆ ರಾತ್ರಿ ಪೂರ್ತಿ, ಇಡೀ ರಾತ್ರಿ. ಕ್ರೋಧ ಅಂದ್ರೆ ಕೋಪ, ಸಿಟ್ಟು. ಅಚಲವಾದ ಅಂದ್ರೆ
ಸ್ಥಿರವಾದ, ಬದಲಾಗದ. ಎರಗು ಅಂದರೆ ಮೇಲೆ ಬೀಳು. ಕಕ್ಕಾಬಿಕ್ಕಿ ಅಂದರೆ ದಿಕ್ಕು ತೋಚದಾಕು. ಸಹಚರರು ಅಂದರೆ ಜೊತೆಗಾರರು. ಖಜಾನೆ ಅಂದರೆ ಹಣ ಸಂಗ್ರಹಿಸುವ ಪೆಟ್ಟಿಗೆ ಅಥವಾ ತಿಜೋರಿ. ಸಿಂಹ ಸ್ವಪ್ನ ಅಂದರೆ ಕನಸಿನಲ್ಲೂ ಹೆದರಿಸುವವನು. ಚಳ್ಳೆಹಣ್ಣು ತಿನ್ನಿಸು ಅಂದರೆ ಮೋಸಗೊಳಿಸು. ನುಣುಚಿಕೋ ಅಂದರೆ ತಪ್ಪಿಸಿಕೋ. ನಿಪುಣ ಅಂದರೆ ಪರಿಣಿತ ಅಂದರೆ ಜಾಣ ಅಂತ. ಹೌದು, ಅಥವಾ ಜಾಣ ಅಂತ ಆಗ್ಬೋದು. ನಿಪುಣ, ಪರಿಣಿತ. ಸೊ ವಧಸ್ಥಾನ, ಕೊಲ್ಲುವ ಸ್ಥಳ. ಸೊ ಈ ಥರ ಇದೆ ಇದು ಪದಗಳ ಅರ್ಥ. ಇನ್ನು ಅಭ್ಯಾಸದ ಕಡೆ ಹೋಗುವ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 5 ಪ್ರಶ್ನೆಗಳಿವೆ, ನೋಡ್ಬೋದು ನಾವು. ಎರಡನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೂಡ 5-6 ಪ್ರಶ್ನೆಗಳಿವೆ ಇಲ್ಲಿ. ಇನ್ನು ಮೂರನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿವೆ.